ಈ ಮಂಡ್ಯ ಫಾರ್ ರನ್ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು ರವಿಕುಮಾರ್ ಅವರು ಪ್ರಾರಂಭ ಮಾಡಿದ್ದಾರೆ. ಅನೇಕ ಚಿತ್ರನಟರಿದ್ದಾರೆ, ಜಿಲ್ಲಾಧಿಕಾರಿಗಳು, ಸಿಇಒ, SP ಅಧಿಕಾರಿಗಳಿದ್ದಾರೆ, ಎಲ್ಲ ರಾಜಕೀಯ ನಿಗಮದ ಅಧ್ಯಕ್ಷರುಗಳು, ಮುಖ್ಯಮಂತ್ರಿಗಳಿದ್ದಾರೆ. ಇದರ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾವಿಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ಅವತ್ತು ಸಹ ರವಿಕುಮಾರ್ ಅವರೇ ಮುಂದಾಳತ್ವವನ್ನು ತಗೊಂಡು ನಮ್ಮ DC ಅವರು ಭಾಳ ದೊಡ್ಡ ಪ್ರಮಾಣದ ರನ್ನನ್ನು ಮಾಡಿದ್ದರು. ಅವತ್ತು ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದ್ರು. ಮಂಡ್ಯ ಜಿಲ್ಲೆ ಇರ್ಬೋದು, ಇತರೆ ಯಾವುದೇ ಜಿಲ್ಲೆ ಇರ್ಬೋದು, ಜನಪರವಾದಂಥ ಕಾರ್ಯಕ್ರಮಗಳಿಗೆ, ಅಭಿವೃದ್ಧಿಗೆ ಸ್ವಾಮೀಜಿಯವರು ಧಾರ್ಮಿಕ ಕಾರ್ಯಕ್ಕಷ್ಟೇ ಅಲ್ಲ, ಸಾರ್ವಜನಿಕ ಯಾವುದೇ ಒಳ್ಳೆಯದಕ್ಕೆ ಅವರ ನಾಯಕತ್ವ ಮತ್ತು ಅವರ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಮಂಡ್ಯ ಇಡೀ ದೇಶಕ್ಕೆ ಪರಿಚಯ ಇದ್ರೂ ಮಂಡ್ಯ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ. ಯುವ ಸಾಹಸಿಕರಾದ ಮೇಲೆ ಬಹುಶಃ ಅವರು ಬಹಳ ವಿನೂತನವಾದಂತಹ ಉದ್ದೇಶಗಳನ್ನ ಇಟ್ಕೊಂಡು ಮಂಡ್ಯ ನಗರದ ಅನೇಕ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋ ಜೊತೆಗೆ ವಿಶ್ವ ದರ್ಜೆಯ ಮಟ್ಟಕ್ಕೆ ಕೆಲವು ಸರ್ಕಲ್ಗಳನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಕೈ ಹಾಕಿದ್ದಾರೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಆದರೆ ಮಂಡ್ಯ ನಗರ 7 ತಾಲೂಕಿಗೆ ಸೇರಿರ್ತಕ್ಕಂಥದ್ದು, ಮೈಸೂರು ಬೆಂಗಳೂರು ಮಧ್ಯದಲ್ಲಿರ್ತಕ್ಕಂಥದ್ದು. ಮಂಡ್ಯ ನಾವು ಮೈಸೂರು ಥರನೇ ಸಾಂಸ್ಕೃತಿಕ ನಗರ ಆಗಿದೆ ಮೈಸೂರು. ಅದೇ ರೀತಿ ಮಂಡ್ಯನ ಸಹ ಮುಂದೆ ಒಂದು ದಿವಸ ಸಂಪೂರ್ಣವಾದಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಹೊಸ ಶಾಸಕರನ್ನ ಈ ಕ್ಷೇತ್ರ ಆಯ್ಕೆ ಮಾಡಿದೆ. ಆ ಒಂದು ಗುರಿಗೆ ನಾನು, ಸ್ವಾಮೀಜಿಯವರು, ಇಲ್ಲಿರ್ತಕ್ಕಂಥ ಎಲ್ಲ ನೀವು ಪ್ರತಿಯೊಬ್ಬರು ಕೈ ಜೋಡಿಸೋಣ. ಮಂಡ್ಯ ಫಾರ್ ರನ್ ಇವತ್ತು ಯಶಸ್ವಿಯಾಗಲಿ. ಇದರ ಹಿಂದೆ ಸಂಪೂರ್ಣವಾಗಿ ಮಂಡ್ಯ ಅಭಿವೃದ್ಧಿಗೆ ಸರ್ಕಾರ ರವಿಕುಮಾರ್ ಜೊತೆ ಇರ್ತೀವಿ ಅನ್ನೋದನ್ನು ಹೇಳಿ ಈ ಒಂದು ರನ್ನಿಗೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ.